ಒಂದು ಸಣ್ಣ ಅವಕಾಶ ಮನುಷ್ಯನ ಜೀವನವನ್ನೇ ತಿರುವು ಮಾಡಿಬಿಡುತ್ತೆ ಅನ್ನೋದಕ್ಕೆ ಅಕ್ಷಯ್ ಖನ್ನಾ ಇಂದು ಜೀವಂತ ಉದಾಹರಣೆಯಾಗಿದ್ದಾರೆ. ಬಾಲಿವುಡ್ನಲ್ಲಿ ಸ್ಟಾರ್ ಮಗ ಅನ್ನೋ ಗುರುತಿದ್ರು ದೊಡ್ಡ ಹೀರೋ ಆಗಿ ಮಿಂಚಬೇಕು ಅನ್ನೋ ದಾವೆ ಮಾಡಿಕೊಂಡು ಓಡಿದವರಲ್ಲ ಅಕ್ಷಯ್ ಖನ್ನಾ. ಅವರಿಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಪಾತ್ರ ಸಣ್ಣದ ದೊಡ್ಡದ ಅನ್ನೋದು ನೋಡದೆ ಅದನ್ನಷ್ಟೇ ಪ್ರಾಮಾಣಿಕವಾಗಿ ಮಾಡಬಹುದು ಅನ್ನೋದರ ಮೇಲೆ ಮಾತ್ರ ಫೋಕಸ್ ಇಟ್ಟವರು. ಅದಕ್ಕೆ ದುರಂಧರ್ ಸಿನಿಮಾ ಅವರ ಜೀವನದ ಮತ್ತೊಂದು ದೊಡ್ಡ ತಿರುವು ಅಂತಲೇ ಹೇಳಬಹುದು. ದುರಂಧರ್ ಚಿತ್ರದಲ್ಲಿ ಅಕ್ಷಯ್ ಖನ್ನಾ ಹೀರೋ ಅಲ್ಲ, ಕಥೆಯ ಕೇಂದ್ರವೂ ಅಲ್ಲ. ಅವರು ಮಾಡಿದ್ದು ವಿಲನ್ ಪಾತ್ರ, ಅದರಲ್ಲೂ ಅದು ದೊಡ್ಡ ಸ್ಕ್ರೀನ್ ಸ್ಪೇಸ್ ಇರುವ ಪಾತ್ರವೂ ಅಲ್ಲ. ಆದರೆ ಆ ಪಾತ್ರಕ್ಕೆ ಅವರು ಕೊಟ್ಟ ತೂಕ, ಅಭಿನಯದ ಗಂಭೀರತೆ, ಕಣ್ಣಿನ ಭಾಷೆ, ಡೈಲಾಗ್ ಡೆಲಿವರಿ ಎಲ್ಲವೂ ಸೇರಿ ಪ್ರೇಕ್ಷಕರ ಮನಸ್ಸನ್ನೇ ಕದ್ಕೊಂಡಿದೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಹೀರೋ ಆಗಿ ಮಿಂಚಿದ್ರು. ಥಿಯೇಟರ್ನಿಂದ ಹೊರಬಂದ ಮೇಲೆ ಜನ ಹೆಚ್ಚು ಮಾತನಾಡಿದ್ದು ಅಕ್ಷಯ್ ಖನ್ನಾ ಅವರ ಬಗ್ಗೆ. ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರದಲ್ಲಿ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಕೆಲವರಿಗೆ ಹೀರೋ ಆಗಿ ನಿಲ್ಲೋಕೆ ವರ್ಷಗಳೇ ಬೇಕಾಗುತ್ತೆ, ಆದರೆ ಅಕ್ಷಯ್ ಖನ್ನಾ ವಿಲನ್ ಆಗಿಯೇ ಹೀರೋ ಆಗ್ಬಿಟ್ಟಿದ್ದಾರೆ. ಈ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ದುರಂಧರ್ ಸೇರ್ಕೊಂಡಿದೆ ಅನ್ನೋದು ಚಿತ್ರತಂಡಕ್ಕೆ ದೊಡ್ಡ ಸಾಧನೆ. ಈ ಯಶಸ್ಸಿನ ಲಾಭ ಎಲ್ರಿಗೂ ಸಿಕ್ಕಿದೆ, ಆದರೆ ವಿಶೇಷವಾಗಿ ಅಕ್ಷಯ್ ಖನ್ನಾ ಅವರ ವೃತ್ತಿ ಜೀವನಕ್ಕೆ ಇದು ಗೇಮ್ ಚೇಂಜರ್ ಆಗಿದೆ. ಪೋಷಕ ಪಾತ್ರಗಳು, ವಿಲನ್ ರೋಲ್ಗಳ ಮೂಲಕ ಅವರು ಜನರಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ. ಧುರಂಧರ್ ಸಿನಿಮಾದಲ್ಲಿ ರೆಹಮಾನ್ ಡಕಾಯಿತ್ ಅನ್ನೋ ಪಾಕ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದು ಅವರ ಕರಿಯರ್ನಲ್ಲೇ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬಹುದು. ಈ ಸಿನಿಮಾಗೆ ಅಕ್ಷಯ್ ಖನ್ನಾ ಪಡೆದಿದ್ದ ಸಂಭಾವನೆ ಸುಮಾರು 2.5 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಚಿತ್ರದ ಯಶಸ್ಸಿನ ನಂತರ ಅವರ ಡಿಮ್ಯಾಂಡ್ ಏಕಾಏಕಿ ಆಕಾಶಕ್ಕೆ ಹಾರಿದೆ. ಈಗ ಅವರು ಒಂದು ಸಿನಿಮಾಗೆ 20 ರಿಂದ 21 ಕೋಟಿ ರೂಪಾಯಿ ಸಂಭಾವನೆ ಕೇಳ್ತಿದ್ದಾರೆ ಅನ್ನೋ ಸುದ್ದಿ ಬಾಲಿವುಡ್ನಲ್ಲಿ ಜೋರಾಗಿ ಹರಿದಾಡ್ತಾ ಇದೆ. ಇದರ ಪರಿಣಾಮ ದೃಶ್ಯಂ 3 ಸಿನಿಮಾದಿಂದ ಅವರು ಹೊರಬಿದ್ದಿದ್ದಾರೆ ಅನ್ನೋ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದೃಶ್ಯಂ 2 ಚಿತ್ರದಲ್ಲಿ ಅಕ್ಷಯ್ ಖನ್ನಾ ಪಾತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಅದರಿಂದ ದೃಶ್ಯಂ 3ನಲ್ಲೂ ಅವರಿರ್ತಾರೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದರೆ ಸಂಭಾವನೆ ವಿಚಾರದಲ್ಲಿ ನಿರ್ಮಾಪಕರ ಜೊತೆ ಒಪ್ಪಂದ ಆಗಿಲ್ಲ. ನಿರ್ಮಾಪಕರ ಪ್ರಕಾರ ಅಕ್ಷಯ್ ಖನ್ನಾ ಜೊತೆ 3 ಬಾರಿ ಸಂಭಾವನೆ ಬಗ್ಗೆ ಮಾತುಕತೆ ನಡೆದಿದೆ. ಎರಡೂ ಪಾರ್ಟಿಗೂ ಒಪ್ಪಿಗೆಯಾದ ನಂತರವೇ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಮುಂಗಡ ಹಣವೂ ಕೊಟ್ಟಿದ್ದಾರೆ. ಆದರೆ ನಂತರ ಏಕಾಏಕಿ ಅವರು ಹೆಚ್ಚು ಸಂಭಾವನೆ ಕೇಳಿದ್ದಾರೆ. ಇದರಿಂದ ಸಿನಿಮಾದ ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಿರ್ಮಾಪಕರು 21 ಕೋಟಿ ಕೊಡೋಕೆ ಒಪ್ಪಿಲ್ಲ. ಇಷ್ಟೇ ಅಲ್ಲ, ಇನ್ನು ಕೆಲವು ವಿಚಾರಗಳಲ್ಲೂ ಒಮ್ಮತ ಮೂಡಿಲ್ಲ. ದೃಶ್ಯಂ 3ನಲ್ಲಿ ತಾವು ವಿಗ್ ಧರಿಸಬೇಕು ಅನ್ನೋ ಬೇಡಿಕೆಯನ್ನ ಅಕ್ಷಯ್ ಖನ್ನಾ ಇಟ್ಟಿದ್ದಾರಂತೆ. ಆದರೆ ದೃಶ್ಯಂ 2ನಲ್ಲಿ ಅವರ ಪಾತ್ರಕ್ಕೆ ವಿಗ್ ಇರಲಿಲ್ಲ. ಕಥೆಯ ಕಂಟಿನ್ಯೂಟಿಗೆ ಇದು ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ನಿರ್ದೇಶಕರು ಈ ಬದಲಾವಣೆ ಒಪ್ಪಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಅಕ್ಷಯ್ ಖನ್ನಾ ದೃಶ್ಯಂ 3 ಚಿತ್ರತಂಡಕ್ಕೆ ವಿದಾಯ ಹೇಳಿದ್ದಾರೆ. ಈ ಬೆಳವಣಿಗೆಗಳು ನಿರ್ಮಾಪಕರಿಗೆ ದೊಡ್ಡ ಶಾಕ್ ಕೊಟ್ಟಿವೆ. ಚಿತ್ರೀಕರಣಕ್ಕೆ ತಡವಾಗ್ತಾ ಇರೋದ್ರಿಂದ ಅಕ್ಷಯ್ ಖನ್ನಾ ಬದಲು ಜಯದೀಪ್ ಅಹ್ಲಾವತ್ ಅವರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿರ್ಮಾಪಕರು ನಿರ್ಧರಿಸಿದ್ದಾರೆ. ಇದರ ನಡುವೆಯೇ ಒಪ್ಪಂದ ಉಲ್ಲಂಘನೆ ಆರೋಪದಲ್ಲಿ ಅಕ್ಷಯ್ ಖನ್ನಾ ಅವರಿಗೆ ಕಾನೂನು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಅನ್ನೋದು ಮತ್ತೊಂದು ದೊಡ್ಡ ಸುದ್ದಿ. ನಿರ್ಮಾಪಕ ಕುಮಾರ್ ಮಂಗತ್ ಪಾಠಕ್ ಅವರ ಹೇಳಿಕೆಯ ಪ್ರಕಾರ ಈ ಸಿನಿಮಾದ ಮೇಲೆ 2 ವರ್ಷಗಳಿಂದ ಕೆಲಸ ನಡೀತಾ ಇತ್ತು. ಸಂಪೂರ್ಣ ಸ್ಕ್ರಿಪ್ಟ್ ಅಕ್ಷಯ್ ಖನ್ನಾಗೆ ತಿಳಿದಿತ್ತು. ಅವರಿಗೆ ಕಥೆ ಇಷ್ಟವೂ ಆಗಿತ್ತು. ಎಲ್ಲವೂ ಕ್ಲಿಯರ್ ಆದ ನಂತರವೇ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಅನ್ನೋದು ಅವರ ವಾದ. ಇವತ್ತಿನ ದಿನಗಳಲ್ಲಿ ಈ ವಿವಾದ ಒಂದೆಡೆ ಇದ್ರೂ ಅಕ್ಷಯ್ ಖನ್ನಾ ಅವರ ವೃತ್ತಿ ಜೀವನದಿಂದ ನಾವು ಕಲಿಬೇಕಾದ ಪಾಠ ದೊಡ್ಡದು. ಯಶಸ್ಸು ಯಾವ ವಯಸ್ಸಲ್ಲಾದರೂ ಬರಬಹುದು, ಆದರೆ ಅದಕ್ಕೆ ತಾಳ್ಮೆ ಬೇಕು. ಮಧ್ಯದಲ್ಲಿ ಕೈ ಬಿಡದೆ ಅವಕಾಶ ಸಣ್ಣದಾದರೂ ಅದನ್ನೇ ದೊಡ್ಡದಾಗಿ ಮಾಡಿಕೊಳ್ಳುವ ಮನಸ್ಥಿತಿ ಬೇಕು. ಅಕ್ಷಯ್ ಖನ್ನಾ ಹಲವು ವರ್ಷಗಳು ಲೈಮ್ ಲೈಟ್ ನಿಂದ ದೂರ ಇದ್ರು, ಆದರೆ ಅವರು ತಮ್ಮ ಕೆಲಸ ನಿಲ್ಲಿಸಲಿಲ್ಲ. ಬಂದ ಪಾತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಹೋದ್ರು. ಇವತ್ತು ಅದೇ ತಾಳ್ಮೆ, ಅದೇ ಪರಿಶ್ರಮ ಅವರಿಗೆ ಸೂಪರ್ ಸ್ಟಾರ್ ತರದ ಗೌರವ ತಂದುಕೊಟ್ಟಿದೆ. ಸಿನಿಮಾ ಕ್ಷೇತ್ರ ಮಾತ್ರವಲ್ಲ, ಯಾವುದೇ ಕ್ಷೇತ್ರದಲ್ಲೂ ಇದೇ ಸತ್ಯ. ತಕ್ಷಣದ ಯಶಸ್ಸು ಬರಲಿಲ್ಲ ಅಂತ ಕೈ ಚೆಲ್ಲಬಾರ್ದು. ನಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಮುಂದುವರೆದ್ರೆ ಒಂದಿನ ಸಣ್ಣ ಅವಕಾಶವೇ ದೊಡ್ಡ ವೇದಿಕೆಗೆ ಕರೆದುಕೊಂಡು ಹೋಗುತ್ತೆ. ಅಕ್ಷಯ್ ಖನ್ನಾ ಅವರ ಜೀವನ ಮತ್ತು ದುರಂಧರ್ ನಂತರದ ಈ ಬೆಳವಣಿಗೆಗಳು ಅದನ್ನೇ ಮತ್ತೆ ನೆನಪಿಸುತ್ತವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.